ಅಲ್ಲ ಕಣೆ, ನನ್ನ ಮಗನ್ನ ಮಾತಾಡಿಸ್ತಾ ನಿಂತ್ಕೊಂಡಿದ್ಯಲ್ಲ, ಮಾನ ಮರ್ಯಾದೆ ಬೇಡವೆ ಏನು? ಇಂಥ ಓಟು ಬಿಟ್ಟಿರೋಳನ್ನ ಮಾತಾಡಿಸ್ತಾ ಇದೆಯಲ್ಲ, ನಿನ್ನ ನಾಚಿಕೆ ಆಗಲ್ವೇ? ಯಮ್ಮ ಸುಮ್ಮನಿರ ಮಾತ್ಲಾಗೆ ಬೈ ಬಿಡ. ಅವಳು ಮೊದಲೇ ಬೇಜಾರಾಗವಳೆ, ಅವಳಿಗೆ ಯಾಕೆ ಇನ್ನೂ ಬೇಜಾರ ಮಾಡಿಸ್ತೀಯಾ? ಚಂದು ನನ್ನ ಮದುವೆ ಆಗ್ತಾನಂತೆ, ತುಂಬ ಇಷ್ಟಪಟ್ಟಿದ್ದಾನಂತೆ. ಅವನೇ ಬಂದು ಮಾತಾಡಿಸ್ತಾ ಇರೋದು. ಏನೇ ಏನು ಹೇಳ್ತಾ ಇದೀಯಾ? ಏನಿಲ್ಲ, ಜಾಡ್ಸಿ ಹೊಡೆದು ಬಿಡ್ತೀನಿ. ಸಾಕು, ನೀನು ಇಂಥ ಕೆಲಸ ಮಾಡ್ಕೊಂಡಿರೋದು ಸಾಕು ಕಣೆ, ಸಾಕು. ಇದನ್ನ ನನ್ನ ಮಗನ ಮೇಲೆ ಆಗ್ತಾ ಇದೆಯಾ ಏನೋ? ಇಂಥ ಓಟು ಬಿಟ್ಟಿರೋಳನ್ನ ಮದುವೆ ಆಗೋಂಥದ್ದೇನೋ ಬಂದೈತೆ. ಈಗಲೇ ಏನಾನ ಆಗಿ ನಮ್ಮ ಮನೆಗೆ ಬಾರೆ, ಅವಾಗ ಇದಾವ ನಿನಗೆ ಗ್ರಾಚಾರ. ನಮ್ಮ ಮನೆಗೆ ಬಾ, ನೀನು ಹೇಳ್ತೀನಿ. ಅಯ್ಯೋ ಶಿಲ್ಪಕ್ಕ, ಅವನೇ ಇಷ್ಟಪಟ್ಟು ನಾನು ಆಗ್ತೀನಿ ಅಂತ ಹೇಳಿರೋದು. ಬಿಡು, ಯಾಕೆ ಹೊಡಿತಾ ಇದೀಯಾ? ಚಂದನೆ ನನ್ನ ತುಂಬ ಇಷ್ಟಪಟ್ಟಿರೋದು. ನಾನೇನ ಕೇಳಿದ್ನ? ಕೇಳು. ಅವನೇ ಹೇಳಿರೋದು, ನಾನು ನಿನ್ನ ಲವ್ ಮಾಡಿ ಮದುವೆ ಆಗ್ತೀನಿ ಕಣೆ, ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ, ಬಿಡು, ನಿನ್ನ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ, ನೀನು ಚೆನ್ನಾಗಿರು, ಒಂದೇ ನಿನ್ನ ಜೀವನ ಹಾಳಾದರೆ ಇಷ್ಟು ನಿನ್ನ ಮದುವೆ ಆಗಬಾರ್ದು ಅಂತ ಹೇಳಿ ಕಾಯ್ತಾ ಇದ್ದಾರೆ ಎಲ್ಲನ. ಅದಕ್ಕೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅವನೇ ಹೇಳ್ತಾ ಇರೋದು. ನೀನು ನನ್ನ ಹೊಡಿಬೇಡ, ತೆಗಿ, ಹೊಡಿಬೇಡ ನೋಡು. ನೀನು ಯಾಕೆ ಹೊಡಿತಾ ಇದೆಯಾ ನೀನು ನನ್ನ? ನಾನು ಚಂದ ನನ್ನ ಮದುವೆ ಆದರೆ ನಾನು ಹಾಗೆ ಆಗ್ತೀನಿ, ನೋಡೋಣ. ಯಾರು ಹೇಳಿದ್ರು ನಾನು ಸುಮ್ಮನಿರೋದಿಲ್ಲ. ಅವನು ನನ್ನ ಮದುವೆ ಆಗ್ತಾನಂತೆ, ಹಾಗೆ ಆಗ್ತಾನೆ. ನಾನು ಹಾಗೆ ಆಗ್ತೀನಿ. ಅವನು ಇಷ್ಟಪಟ್ಟಿದ್ದಾನೆ ಅಂದಮೇಲೆ ನಾನು ಈಗ ನನ್ನ ಜೀವನ ಹಾಳು ಮಾಡಿಕೊಂಡು ನನ್ನ ಮನೇಲಿ ಇರೋಕ್ಕಾಗಲ್ಲ. ನಮ್ಮ ಅಣ್ಣಗೆ ನಾಳೆ ಮದುವೆ ಆಗುತ್ತೆ. ನಾಳೆ ಮದುವೆ ಆದರೆ ನಮ್ಮ ಅತ್ತೆ ಮುಂದೆ ನಾನು ಇರೋದಕ್ಕಾಗೋದಿಲ್ಲ. ಅದಕ್ಕೇ ನಾನು ಚಂದನ ಮದುವೆ ಹಾಗೆ ಆಗ್ತೀನಿ. ಮದುವೆ ಆಗಿ ನಾನು ಅಲ್ಲಿ ಇದ್ದೇ ಇರ್ತೀನಿ. ನಾನಂತೂ ಅವನಾಗಿ ಅವ್ನು ಕೇಳಿದ್ದಾನೆ ಅಂದಮೇಲೆ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಲ್ಲ. ನಾನು ಯಾರಾದರೂ ಸಿಕ್ಕಿದ್ರೆ ಸಾಕು, ನನಗೊಬ್ರು ಮದುವೆ ಆಗೋದಕ್ಕೆ ಆಗೋಣ ಅಂತ ನಾನು ಕಾಯ್ತಾ ಇದ್ದೆ. ಹಾಕ್ಕೊಂಡು ನಾನು ಮದುವೆ ಆಗಿ ಚೆನ್ನಾಗಿರ್ತೀನಿ. ಯಾರು ಹೇಳಿದ್ರು ನಾನು ನಿಲ್ಸಲ್ಲ, ಅಷ್ಟೇನೆ. ಅದೇನು ಮಾಡ್ತೀಯ ಮಾಡ್ಕೊ. ಏನೇ ಅಲ್ಲ ಕಣೆ, ನಿನ್ನಂತ ಒಟ್ಟು ಬಿಟ್ಟಿರೋಳು ಯಾರ ಇದ್ದಾಳೆ? ಒಟ್ಟು ಬಿಟ್ಟಿರೋಳು ಯಾರ ಇದ್ದಾಳೆ? ತಡಿಯೇ, ನಮ್ಮ ಚಿಕ್ಕಮ್ಮನ ಕರ್ಕೊಂಬತ್ತೀನಿ, ತಡಿಯೇ. ನಮ್ಮ ಚಿಕ್ಕಮ್ಮನ ಕರ್ಕೊಂಬಂದು ಮಕ್ಕ ಉಗಳಿಸ್ತೀನಿ. ಅಲ್ಲ, ಯಾರಿಗೋ ಕದ್ದು ಬೇರೆ ಬಸ್ರಿ ಆಗ್ಬಿಟ್ಟು ಇವಾಗ ನನ್ನ ಮಗನ ಮದುವೆ ಆಗ್ತೀನಿ ಅಂತ ಹೇಳಿ ಬಂದಿದೆಯಲ್ಲ, ನಿನಗೆ ಎಷ್ಟು ಮಾನ ಮರ್ಯಾದೆ ಇರಬೇಡವೆ? ಅಲ್ಲೇನೇ ಅಕ್ಕಮ್ಮನ ಮಗನ ಮೇಲೆ ಹೋಗಿದ್ದೆ. ಅಯ್ಯೋ, ಯಾಕೆ ಯಾಕೆ ಹಿಂಗ ಹೊಡಿತಾ ಇದ್ದಾಳೆ? ಯಾಕೆ ಸುಪ್ಪಿ, ಏನಾಯ್ತು? ಅಕ್ಕ ನೋಡಲ್ಲಿ ಶಶಿಕಲಕ್ಕಯ್ಯ, ಇವಾಗ ಸುಪ್ಪಿ ಪಾಪ ಕೌಸರ್ ಮಂತಕ್ಕೆ ಹೋದ್ಲಾ, ಆ ರಮ್ಮಯ್ಯ ಬೈತು ಇವಳನ್ನ, ಬರಬೇಡ ನಿನ್ನ ಮಂತಕ್ಕೆ ಅಂತ. ಅವನಿಗೆ ಅದಕ್ಕೆ ಒಂಥರ ಬೇಜಾರಾಯಿತು ನೋಡಪ್ಪ, ಸುಪ್ಪಿನ ಯಾವ ದೃಷ್ಟಿಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೇನೆ ನಾನು ಮದುವೆ ಆಗ್ತೀನಿ ಸುಪ್ಪಿ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವನು ಹೇಳ್ತಿದ್ದ. ಆ ರಮ್ಮಯ್ಯನ ತಗೋ ಹೇಳೆ, ನೀವು 2-3 ದಿವಸದಿಂದನೂ ಹೇಳದಾನೆ. ಬಿಡು, ನನಗೂ ಏನೋ ಹೆಣ್ಣು ಕೊಡೋರು ಯಾರೂ ಇಲ್ಲ, ಸುಮ್ಮನೆ ಹೆಣ್ಣು ಸಿಗಲ್ಲ ಏನಿಲ್ಲ ಅಂತಲಾಗೆ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೇ ಈ ಅಕ್ಕಯ್ಯ ಓದಿತಾಯ್ತೆ, ನನ್ನ ಮಗನ್ನೇ ನೀನು ಹಿಂಗೆ ಹೇಳ್ತೀಯಲ್ಲ, ನೀನು ಯಾಕೆ ಹೇಳ್ಬೇಕೆ ಅಂತ ಹೇಳಿ. ಅಲ್ಲ, ಹೇಳಿರೋದು ಅವ್ರ ಮಗ, ಅವ್ನು ಕೇಳ್ಕೋಬೇಕು. ಅವಳು ನೋಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ನೀನು ಅಲ್ಲ, ನಿನ್ನ ಮಗನೇ ಕೇಳಿರೋದಂತಲ್ಲ, ನಿನ್ನ ಮಗನ ಕೇಳ್ಕೆ, ನಿನ್ನ ಮಗನು ಅದಕ್ಕೆ. ಅದು ಬಿಟ್ಬಿಟ್ಟು ನನ್ನ ಮಗಳ ಮೇಲೆ ನಿನ್ನ ಕೈ ಮಾಡಬೇಡ. ಹೇಳ ಚಂದ, ನೀನೇ ಅಲ್ಲಿದೆಯಲ್ಲ. ಅಮ್ಮ ಬಾರಮ್ಮ, ಇಸಿಕ್ ಬತ್ತೀಯಾ? ನಾನು ನೋಡ್ಲಾಕ್ ಬಂದರೆ ಸರಿ, ನಾನಂತೂ ಸುಪ್ಪಿನ ಮದುವೆ ಹಾಗೆ ಆಗ್ತೀನಿ, ಯಾರಿಂದಲೂ ತಡಿಯೋಕ್ಕಾಗಲ್ಲ, ಅಷ್ಟೇನೆ. ನನ್ನೇ ಹೇಳ್ದು ಕೈ ಬಿಡ್ತೀಯಲ್ಲೋ ಏನೋ? ಇಂಥರ ಮುಂದೆಲ್ಲ ನಮ್ಮ ಮರ್ಯಾದೆ ತೆಗಿತೀಯ ನನ್ನ ಮಗನೇ? ನಿನಗೆ ಏನಿಲ್ಲ ನೋಡು. ಅಲ್ಲ, ಇಂಥರ ಮುಂದೆಲ್ಲ ನಮ್ಮ ಮರ್ಯಾದೆ ತೆಗೆದು ಅವನಾಗಿ ಅವನು ಬಂದು ಕೇಳ್ತಾ ಇರೋದೇನು? ನಾವೇನಂಗೆ ಕೇಳಿದ್ವಿ ಅಮ್ಮಂಗೆ? ನೀನು ನನ್ನ ಹೊಡಿತೀಯಲ್ಲ ನೀನು. ಇದೊಳ್ಳೆ ಸರಿ ಆಯ್ತಪ್ಪ, ನನ್ನ ಮದುವೆ ಹಾಗೆ ಆಗ್ತೀನಿ, ಅದೇನು ಮಾಡ್ಕೊಂತೀಯ ಮಾಡ್ಕೊ ಹೋಗು. ನಾನು ಆಗ್ತೀನಿ ಅಂತ ಬಂದ್ರೆ ನಾನು ಆಗೋದೇನೆ. ಯಾಕಣೆ ಶಿಲ್ಪಮ್ಮ, ಅವಳೇನಾನ ಬಂದು ಕೇಳಿದ್ಲೇನೆ ನಿನ್ನ ಮನೆ ಬಾಗಿಲಿಗೆ, ಅವನು ಬಂದು ನನ್ನ ಮಗಳ ತ ಕೇಳಿರೋದು. ಅದಕ್ಕೇನೆ ನಾವು ಅವನಾಗಿ ಅವ್ನು ಬಂದು ಕೇಳಿದ ಮೇಲೆ ಯಾಕೆ ಬೇಡ ಬನ, ನಾವು ಕೊಟ್ಟು ಮದುವೆ ಮಾಡ್ತೀವಿ. ಚಂದು ಬಾರೋ, ನಮ್ಮ ಮನೆಗೆ ಹೋಗೋಣ ಬಾರೋ, ನಾವೆಲ್ಲನ ಮದುವೆ ಮಾಡ್ತೀನಿ ನೀನು ಕೊಟ್ಟು ನನ್ನ ಮಗಳನ್ನ. ಏನಿಲ್ಲ ನೋಡು, ನಮ್ಮ ಚಿಕ್ಕಮ್ಮನ ಕರ್ಕೊಂಬತ್ತೀನಿ ತಡಿಯೇ. ನಮ್ಮ ಚಿಕ್ಕಮ್ಮನ ಕರ್ಕೊಂಬಂದು ಸರಿಯೇ ನೀನು ಮಂಗಳಾರತಿ ಮಾಡಿಸ್ತೀನಿ. ಅಯ್ಯೋ ಚಿಕ್ಕಮ್ಮ ಏನಂಗೇನೆ ಕರ್ದೇಡ್ಕೆ ಬರ್ತಾಳೆ ಅಂತ ಹೇಳೋಗ್ತಾಳೆ. ಅವಳೇನೇನು ಕರ್ದೇಡ್ಕೆ ಬರೋ ಅಂತಾಳಲ್ಲ, ಇವಳ್ಗಾಳೇನೆ ಬಿಸೆಕೆಂಡ ಇದ್ದಾರೆ ಅವರು. ಬಾ ಚಂದ, ನಮ್ಮ ಮನೆಗೆ ಹೋಗೋಣ. ನಮ್ಮ ಅಮ್ಮಯ್ಯ ಹೇಳ್ತಾ ಇತ್ತಲ್ಲ, ನಾನೆಲ್ಲ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ. ನಮ್ಮ ಮನೇಲೇ ಇರುವಂತೆ, ಬಾ ಹೋಗೋಣ. ಎಲ್ಲಡೋ ಹೋಗೋದಾದ್ರೆ ಹಂಗೆ ಹೋಗ್ಬಿಡು, ನಮ್ಮ ಮನೆಯಕ್ಕೆ ಬರಲೇಬೇಡ ನೀನು. ನಮ್ಮ ಮನೆಯಕ್ಕೆ ಏನಾನ ಬಂದು ಕಾಲು ಇಕ್ಕಿಕ್ಕೆ ನೋಡು, ಹೇಳಿರ್ತೀನಿ. ಬಾರೋ, ಹೋಗ್ಲೇಬೇಡ ಬಾರೋ, ನಾವೆಲ್ಲ ನೋಡ್ಕೊಂತೀವಿ ಬಾರೋ, ನಾವೆಲ್ಲ ನೋಡ್ಕೊಂತೀವಿ. ನಿಮ್ಮ ಅಮ್ಮಯ್ಯ ಹೇಳೋಗವಳೆ, ಬಾ ನಾವೆಲ್ಲ ನೋಡ್ಕೊಂತೀವಿ. ನಿನಗೆ ನಿಮ್ಮ ಅಮ್ಮ ಏನು ಮದುವೆ ಮಾಡಲ್ಲ, ಹಂಗೆ ಬಿಡ್ತಾಳೆ. ನಮ್ಮ ಸುಪ್ಪಿನಾದ್ರೂ ಮದುವೆ ಆದರೆ ನಿನ್ನ ಜೀವನನಾದರೂ ಭಾಳ ಬಂಗಾರ ಆಗುತ್ತೆ. ನಮ್ಮ ಸುಪ್ಪಿನ ಮದುವೆ ಆಗು ಅಷ್ಟೇ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ರಮ್ಮ ಎಲ್ಲಿ ಹುಡುಕ್ತೈತೆ ತಗೊಳಕ? ಅಯ್ಯೋ ಅಲ್ಲೇನೆ ಎಷ್ಟೋ ಒಂದಿಂದಾನ ಅವ್ನಿಗೇನೆ ದೊಡ್ಡನಿಗೆ ನವಿಗೇನೆ ಹುಡ್ಕಕ್ಕಾಗ್ತಿಲ್ಲ. ಅವ್ನು ನವಿ ಹುಡ್ಕಾಡಿ ಅವನು ಸುಮ್ಮನೆ ಆಗವನೆ. ಎಲ್ಲಿ ನೀನು ಹುಡ್ಕಲ್ಲಮ್ಮ, ಎಲ್ಲಿ ಹುಡ್ಕಲ್ಲಮ್ಮ ಅಂತ ಹೇಳಿ ದಿನ ಗಲಾಟೆ ಮಾಡ್ತಾನೆ, ಸುಮ್ಮನೆ ಆಗ್ತಾನೆ. ಸುಮ್ಮನೆ ಇಲ್ಲೇ ಇವರೇ ಚೆನ್ನಾಗಿ ನೋಡ್ಕೊಂತಾರೆ. ಸುಪ್ಪಿರಪ್ಪ ಅವರಮ್ಮ ಎಲ್ಲ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ.
ಅವ್ರ ಅಣ್ಣ ಇದ್ದಾನೆ ನೋಡ್ಕೊಂತಾನೆ. ಅದಕ್ಕೇನೆ ನೀನು ಅವ್ಳಿಗೊಂದು ಬಾಳ್ ಕೊಟ್ರೆ ಅವರು ನಿನಗೆ ಒಂದು ಒಳ್ಳೇದು ಮಾಡ್ತಾರೆ. ನಿಜ, ಅವರು ನಿನಗೆ ಕೈ ಹಿಡಿತಾರೆ ಕಣೋ. ಇಂಥ ಮನೆ ಸಿಗ್ಬೇಕಂದ್ರೆ ನೀನು ಪುಣ್ಯ ಮಾಡಿರ್ತೀಯ, ಇಂಥ ಮನೆ ಮದುವೆ ಆಗ್ಬೇಕಂದ್ರೆ. ಅದಕ್ಕೆ ಮತ್ತೆ ನನಗೂ ಇಷ್ಟ ಆಯಿತು. ನಮ್ಮಮ್ಮ ಒಪ್ತಾ ಇಲ್ಲ. ಸ್ವಲ್ಪ ದಿನ ಅವ್ರ ಕೋಪ ಕಡಿಮೆ ಆಗೋವರೆಗೂ ಕೋಪ ಮಾಡ್ಕೊಂತಾರೆ, ಆಮೇಲೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಇವಾಗ ನಡಿ ಸುಪ್ಪಿ, ನಾನು ನಿನಗೊಂದು ಬಾಳೆ ಕೊಡ್ತೀನಿ, ಮದುವೆ ಹಾಗೆ ಆಗ್ತೀನಿ ನಿನ್ನ ಜೊತೆ. ಇವಾಗೆಲ್ಲ ಆಡ್ಕೊಂಬರ್ಗೆ ಈಗ ಅವಳ ಸ್ನೇಹನೂ ಹಾಗೆ ಅಂದ್ಕೊಂಡಿರೋದು. ನಿಂದು ಮದುವೆ ಆಗಲ್ಲ, ನಂದು ಮದುವೆ ಆಗೋದಿಲ್ಲ ಅಂತ ಅನ್ಕೊಬಿಟ್ಟವಳು. ಆದರೆ ಅವಳು ಕಣ್ಣು ಮುಂದೆಲೆ ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರಬೇಕು. ಬಾ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ಒಳ್ಳೆ ಮನ್ಸಮ್ಮ ನೋಡು, ಇಷ್ಟು ಚೆನ್ನಾಗಿ ಬಂದು ನನಗೆ ಅರ್ಥ ಮಾಡ್ಕೊಂಡು ನನ್ನ ಜೀವನ ಏನಂತ ಅರ್ಥ ಮಾಡ್ಕೊಂಡು ಇವತ್ತು ನನಗೆ ಒಳ್ಳೇದು ಮಾಡ್ತೀನಿ ಅಂತ ಬಂದಿದ್ದಾನಲ್ಲ. ನಿಜವಾಗ್ಲೂ ನಮ್ಮ ಚಂದ ಇವತ್ತು ಗ್ರೇಟು. ನಾನು ನಿನ್ನ ಜೊತೆ ಇದ್ದಿದ್ದಕ್ಕೂ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು ಕಣೋ. ನನಗಂತೂ ತುಂಬ ಇವತ್ತು ಒಳ್ಳೇದಾಯಿತು ಅಂತ ಅನ್ನಿಸ್ತಾ ಐತೆ. ಇವತ್ತು ನಿನ್ನಿಂದ ನನಗೊಂದು ಧೈರ್ಯ ಬಂತು ಅಷ್ಟೇ ಕಣಪ್ಪ. ನಾವೀಗ ಯಾರಿಗಾನ ಕೊಟ್ಟು ಮದುವೆ ಮಾಡೋಣ ಅನ್ಕೊಂಡ್ವಿ. ಇವಾಗ ಯಾರೂ ಬರಲಿಲ್ಲ, ಏನಿಲ್ಲ. ಇವತ್ತು ನೀನೇ ಬಂದು ಕೇಳ್ಕೊಂತಾ ಇದೀಯ. ಒಂದೆರಡು ದಿನ ಅಷ್ಟೇ ನಿಮ್ಮ ಅಮ್ಮ ಅವಳೆಲ್ಲ ಸುಮ್ಮನೆ ಆಗ್ತಾಳೆ. ಒಂದೆರಡು ದಿನ ಬೇಜಾರು ಮಾಡ್ಕೊಂತಾಳೆ, ಆಮೇಲೆ ಅವಳೆಲ್ಲ ಸುಮ್ಮನೆ ಆಗ್ತಾಳೆ. ಸುಮ್ಮನಿರು, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಒಟ್ಟಿನಲ್ಲಿ ಆರಾಮಾಗಿ ಚೆನ್ನಾಗಿರೋದು ಕಲ್ಕ. ಇವತ್ತು ಸುಪ್ಪಿ ಮನಸ್ಸು ಎಂಥದಂತ ನನಗೆ ಗೊತ್ತು ಆಂಟಿ. ನನಗಿವತ್ತು ಸುಪ್ಪಿ ನನಗೆ ಎಷ್ಟೋ ಒಳ್ಳೇದು ಮಾಡಿದ್ದಾಳೆ. ಅವಳು ಎಂಥ ಒಳ್ಳೆ ಮನಸ್ಸಿರೋಳು ಅಂತ ಗೊತ್ತು. ಆದರೆ ಆ ಒಳ್ಳೆ ಮನಸ್ಸು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಅವಳ ಜೀವನ ಹಾಳಾಗಬಾರ್ದು ಅಂತ ನಾನು ಇವತ್ತು ಅವಳಿಗೊಂದು ಬಾಳು ಕೊಡ್ತಾ ಇದ್ದೀನಿ. ನನ್ನ ಮದುವೆ ಹಾಗೆ ಆಗ್ತೀನಿ ಆಂಟಿ. ಅಷ್ಟೇನೆ ಅಕ್ಕ, ನಿಮ್ಮ ಮನೆಗೆ ಕರ್ಕೊಂಡೋಗಿ ನೀವೇ ಮದುವೆ ಮಾಡ್ಕೊಂಡು ಅಲ್ಲೇ ಕೇಳ್ರಿ. ಅವಳ ಅಯ್ಯಮ್ಮ ಒಂದೆರಡು ದಿನ ಆದಮೇಲೆ ಎಲ್ಲ ಕಡಿಮೆ ಆಗುತ್ತಲ್ಲ, ಸಿಟ್ಟೆಲ್ಲ ಬಂದು ಅವಳೆ ಕರ್ಕೊಂಡು ಹೋಗ್ತಾಳೆ. ಅವ್ರ ಚಿಕ್ಕಮ್ಮರಿ ಯಾರು ಮಾತಾಡ್ಸಲ್ಲ. ಇವಾಗ ಹೋದ್ರೆ ಅವ್ರ ತಕ್ಕೆ ಮಕ್ಕೊಳ್ತಾಳೆ. ಅವಳು ಲಕ್ಷ್ಮಿನಿ, ಅವಳೆ ಅಂಥಳವಳು. ಅವಳು ಒಳ್ಳೆಳಲ್ಲ. ಈಗ ಹೋಗಿ ನಿಮ್ತಾಳ ಅವ್ರ ತಕ್ಕ ಸುತ್ತಾರ್ಕೊಂಡು ಹೋದ್ರೆ ಈಗ ಕ್ಯಾಕ್ರೆ ಸುಗಿಳ್ತಾರೆ. ಅವರು ಮಾತಾಡ್ಸಲ್ಲ. ಕರ್ಕೊಂಬತ್ತೀನಿ ಅಂತ ಹೋಗಿ ಅವಳು ಕರ್ಕೊಂಬರಕ್ಕೆ ಹೋಗ್ಲವಳು. ನೀನು ಮಾತಾಡ್ಸಕ್ಕೆ ಹೋಗ್ಬೇಡ. ಈಗ ಇವಳನ್ನ ನಾವು ಅಷ್ಟೇ ಮಾತಾಡ್ಸಿದ್ನ, ಯಾರು ಮಾತಾಡಿಸ್ತಿರ್ಲಿಲ್ಲ. ಇನ್ಯಾರು ಮಾತಾಡ್ಸಲ್ಲ. ಇವಾಗ ಗೊತ್ತಾಗೈತೆ ಅವಳಿಗೆ ಯಾರು ಮಾತಾಡ್ಸಲ್ಲ ಅಂತ ಹೇಳಿ. ಓಹೋ, ಚಿಕ್ಕಮ್ಮನ ಕರ್ಕೊಬತ್ತಾಳಂತೆ. ಚಿಕ್ಕಮ್ಮನ ಬಾ ಚಂದು, ನಮ್ಮ ಮನೆಗೆ ಹೋಗೋಣ ಬಾ. ಇವಾಗ ಅವನಿನ್ನೇನು ಬರಲ್ಲ, ನಿಕ್ಕಿ ಇನ್ನೇನು ಅವ್ನು ನನಗೆ ಮೋಸ ಮಾಡಿ ಹೋದ. ಅವನು ಎಲ್ಲಿದ್ದಾನೋ ಏನೋ ಒಂದು ಗೊತ್ತಿಲ್ಲ. ಅದಕ್ಕೇನೆ ನೀನು ನನ್ನ ಮದುವೆ ಆದರೆ ಇಬ್ಬರು ಚೆನ್ನಾಗಿ ಜೀವನ ಈಗ ಆಡ್ಕೊಂಬರಿದ್ರಿಗೆ ನಾವಿಬ್ಬರು ಹೆಂಗಿರ್ಬೇಕಂದ್ರೆ ನಿಜವಾಗ್ಲೂ ನಾವಿಬ್ಬರು ಮದುವೆ ಆಗ್ಬಿಟ್ಟು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ಇದೇನಪ್ಪ ಇದು ಹಿಂಗಾಯ್ತು, ಹೆಂಗಿದ್ದವ್ರು ಹೆಂಗಾದ್ರು ಅಂತ. ಆ ಸ್ನೇಹನ ಮುಂದೆ ಅರುತು ಮುಂದೆ ಎಲ್ಲನ ನಾವು ಬಾಳಿ ಬದುಕಿ ತೋರಿಸ್ಬೇಕು ಚೆನ್ನಾಗೆ. ಅಷ್ಟೇ. ಅವಳಿಗೇನು ನಿನ್ನ ಮದುವೆ ಆಗೋದಿಲ್ಲ ಅನ್ನೋದೊಂದು ಸಿಟ್ಟೈತೆ. ಅವಳ ಮ್ಯಾಗ್ಲು ಕಿಚ್ಚಿಗಾಗಲಿ ನಿನ್ನ ಮದುವೆ ಆಗ್ತೀನಿ. ಅವಳ ಮ್ಯಾಗ್ಲು ಸೇಡಿಗೆ ನಿನ್ನ ಮದುವೆ ಆಗ್ತೀನಿ ನಾನು. ಅವಳಿಗೇನು ನಿನ್ನ ಮದುವೆ ಆಗಬಾರ್ದು ಹಿಂಗಾಯ್ತು ಅಂತ ಇದು ಮಾಡ್ತಾ ಇದ್ದಾಳೆ. ಅವಳು ನನ್ನ ಜೈಲಿಗೆ ಕಳಿಸಿದಾಳೆ. ಅದು ನನಗೆ ಕೊರಿತಾ ಐತೆ ತಲೆಯಲ್ಲಿ. ನಾನು ಜೈಲಿಗೆ ಕಳಿಸಿದ್ಲು ಇವಳು, ನನ್ನ ಜೈಲಿಗೆ ಕಳಿಸಿದ್ಲು ಅಂತ ನನಗೆ ತುಂಬ ಸಿಟ್ಟೈತೆ. ಆದರೆ ಆ ಕೋಪ ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಅವಳ ಮೇಲೆ. ಯಾಕಂತಂದ್ರೆ ಅಲ್ಲಿ ಸವಾಸ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಸವಾಸ ಬೇಡ ಅಂತ ಹೇಳಿ ನಾನು ಅದಕ್ಕೇ ಅವಳು ಈ ಸಿಟ್ಟುಗಳನ್ನ ತೋರ್ಸೋಕ್ಕಾಗ್ತಾ ಇಲ್ಲ. ಈ ಸಿಟ್ಟ ನಾನು ನಿನ್ನ ಮದುವೆ ಆಗಿ ತೋರಿಸ್ತೀನಿ ಅವಳಿಗೆ, ಅವಾಗ ಗೊತ್ತಾಗುತ್ತೆ. ಸರಿ ಆಯ್ತು, ಬರ್ರಿ ಹೋಗೋಣ. ಬಾರಪ್ಪ ಬಾರೋ. ನಿಮ್ಮ ಅಮ್ಮಯ್ಯ ನೋಡಿ ಹೆಂಗೆ ಮಾತಾಡ್ತಾಳೆ. ಕರ್ಕೊಬತ್ತೀನಿ ಅಂತ ಹೋಗಿ ಅವಳೆ ಕರ್ಕೊಂಬರ್ಲೇಳು. ಕರ್ಕೊಂಬಂದ್ಮೇಲೆ ಮಾತಾಡೋಣ ಬರ್ರಿ. ಆ ಸ್ನೇಹನ ಜೈಲಿಗೆ ಕಳಿಸಿದ್ಲು. ಅದ್ರ ಮ್ಯಾಗ್ಲ ಸೇಡಿಗಾದ್ರೂ ನಾನು ಅವಳಿಗೆ ಇವಳಿಗೆ ಮದುವೆ ಆಗ್ತೀನಿ. ಅವಳಿಗೇನು ಇವಳು ಮದುವೆ ಆಗಲ್ಲ, ಇವಳ್ದು ಜೀವನ ಹಾಳಾಯಿತು ಅಂತ ಅವಳು ಖುಷಿ ಪಡ್ತಾ ಇದ್ದಾಳೆ. ಯಾಕಂದರೆ ಸುಪ್ಪಿನ ಕಂಡ್ರೂ ಆ ಸ್ನೇಹನ್ಗೆ ಆಗಲ್ಲ. ನನಗೆ ತುಂಬ ಸಿಟ್ಟೈತೆ. ನನ್ನ ಜೈಲಿಗೆ ಕಳಿಸಿದ್ಲು. ಆ ಸಿಟ್ಟ ಅವಳ ಮೇಲೆ ತೋರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ನಿಂದ ಮತ್ತೆ ಅವಳಿಗೆ ತೊಂದರೆ ಆಗಬಾರ್ದು ಅಂತ ಪೊಲೀಸ್ನವ್ರು ಹೇಳವ್ರೆ. ಮತ್ತೆ ಯಾಕೆ ಸುಮ್ಮನೆ ಅಂತ ಹೇಳಿ ನಾನು ಹೋಗಿದ್ದು ಅನುಭವಿಸಿದ್ಕೆ ಅದ್ರ ಸವಾಸ ಬೇಡ ಅನ್ನಿಸ್ತೈತೆ. ಅದಕ್ಕೋಸ್ಕರನ ಅವಳ ಮ್ಯಾಗ್ಲ ಸಿಟ್ಟಿಗೋಸ್ಕರ ನಾನು ಇವಾಗ ಇವಳನ್ನ ಮದುವೆ ಆಗ್ತಾ ಇದ್ದೀನಿ ಅಷ್ಟೇ. ಅವಳು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗಬೇಕು ಅನ್ನೋ ಥರ ತೋರಿಸ್ಕೊಳ್ಳೋಕೆ ನಾನು ಹೋಗ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.